ವಾಹನಗಳಿಗೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಳವಡಿಕೆಗೆ ಇನ್ನು 12 ದಿನವಷ್ಟೇ ಬಾಕಿ ಉಳಿದಿದೆ. HSRP ಅಳವಡಿಕೆ ಮಾಡಲು ಸೆಪ್ಟೆಂಬರ್ 15 ಡೆಡ್ಲೈನ್ ಆಗಿದೆ. ಸೆಪ್ಟೆಂಬರ್ 15ರ ಬಳಿಕ ವಾಹನ HSRP ನಂಬರ್ ಪ್ಲೇಟ್ ಇಲ್ಲದೆ ಹೋದಲ್ಲಿ ದಂಡ ಬೀಳಲಿದೆ. ಮೊದಲನೇ ಬಾರಿಗೆ ಹೋದರೆ 500 ರೂಪಾಯಿ, ಎರಡನೇ ಬಾರಿ ಸಿಕ್ಕಿಬಿದ್ರೆ 1000 ರೂಪಾಯಿ ಅಂತ ಹೇಳಲಾಗಿದೆ. ಇನ್ನು ಸಾರಿಗೆ ಇಲಾಖೆ ತಿಳಿಸಿದೆ 2019 ಏಪ್ರಿಲ್ 1ಕ್ಕಿಂತ ಮೊದಲು ನೋಂದಣಿಯಾದ ವಾಹನಕ್ಕೆ HSRP ಕಡ್ಡಾಯವಾಗಿದೆ. ಈಗಾಗಲೇ 4 ಬಾರಿ ಗಡುವು ನೀಡಿದರೂ ಹೆಚ್ಚಿನ ವಾಹನ ಸವಾರರು ತಮ್ಮ ವಾಹನಗಳಿಗೆ HSRP ಅಳವಡಿಕೆ ಮಾಡ್ತಿಲ್ಲ. ಇಲ್ಲಿಯವರೆಗೆ ಕೇವಲ 51 ಲಕ್ಷ ವಾಹನ ಸವಾರರು ಮಾತ್ರ HSRPಯನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ. ಇನ್ನೂ 1.5 ಕೋಟಿ ವಾಹನ ಸವಾರರು HSRP ಅಳವಡಿಸಿಕೊಳ್ಳಬೇಕಿದೆ ಅಂತ ಈಗ ಸಾರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳು ಗಡುವನ್ನು ವಿಸ್ತರಣೆ ಮಾಡಿದರು. ಸೊ ಆದರೂ ಕೂಡ ಸೆಪ್ಟೆಂಬರ್ 15 ಡೆಡ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ಸಾರಿಗೆ ಇಲಾಖೆ ತೆಗೆದುಕೊಳ್ತೀವಿ ಅನ್ನೋದನ್ನು ಕಾದು ನೋಡಬೇಕು. HSRP 15ನೇ ತಾರೀಕು ಸರ್ಕಾರ ಏನು ಎಕ್ಸ್ಟೆನ್ಷನ್ ಕೊಟ್ಟಿತ್ತು ಅದು ಮುಗಿತಾ ಇದೆ 15ನೇ ತಾರೀಕು ಈ ತಿಂಗಳು. ಇದಾದ ಮೇಲೆ ನಾವು ಮತ್ತೆ ಕಾರ್ಯಾಚರಣೆ ತಪಾಸಣೆ ಮಾಡ್ತೇವೆ. ಸಾರ್ವಜನಿಕರು ಯಾರು HSRP ಹಾಕ್ಕೊಂಡಿಲ್ವೋ ಖಂಡಿತ ನಾವು ಅವ್ರ ಮೇಲೆ ವೈಲೇಷನ್ಸನ್ನು ಬುಕ್ ಮಾಡ್ತೇವೆ, ಕೇಸನ್ನು ದಾಖಲು ಮಾಡ್ತೇವೆ, ದಂಡವನ್ನು ವಿಧಿಸ್ತೇವೆ. ಮೊದಲನೇ ದಂಡಕ್ಕೆ 500 ರೂಪಾಯಿ ಫೈನ್ ಕಟ್ಟಬೇಕಾಗ್ತದೆ. ಎರಡನೇ ಅಥವಾ ಮೂರನೇ ದಂಡಕ್ಕೆ ಸುಮಾರು 1000 ರೂಪಾಯಿ ದಂಡ ಕಟ್ಟಬೇಕಾಗ್ತದೆ. ಇವೆಲ್ಲ ಕ್ರೆಡೆನ್ಷಿಯಲ್ಸ್ ನಮ್ಮ ವಾಹನ ಡಾಟಾಬೇಸಲ್ಲಿ ಸಿಗ್ತದೆ. ಮುಂಚೆ ನಾವು ರಿಜಿಸ್ಟ್ರಲ್ಲಿ ಬರಿತಾ ಇದ್ವಿ, ಇವತ್ತು ಡಾಟಾಬೇಸ್ ಆಗಿರೋದ್ರಿಂದ ಸಾಫ್ಟ್ವೇರ್ ಇರೋದ್ರಿಂದ ನಮಗೆ ಆ ಪಾಯಿಂಟ್ಸ್ ಎಲ್ಲ ಅಲ್ಲಿ ಸಿಗ್ತದೆ. ಈಗಾಗಲೇ 51 ಲಕ್ಷ ಆಗಿದೆ. ಇನ್ನೂ 1.5 ಲಕ್ಷ ಹತ್ತತ್ರ ವಾಹನಗಳನ್ನು ಅವರು ಸಾರ್ವಜನಿಕ ಅಳವಡಿಸ್ಕೋಬೇಕಾಗಿದೆ. 15ನೇ ತಾರೀಕು ಮಾಡ್ಕೋಬೇಕಾಗ್ತದೆ. ಈಗಲೂ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಜನ, ಅಷ್ಟರೊಳಗೆ ಮುಗಿಸ್ಬೇಕೀಗ. ಸೊ ಮುಂದೆ ನಾವು ಚೆಕ್ ಮಾಡೋದ್ರಿಂದ ಮತ್ತು ಪೊಲೀಸರು ಚೆಕ್ ಮಾಡೋದ್ರಿಂದ ಹೆಚ್ಚೆಚ್ಚು ಮಾಡ್ಕೋಬೇಕಾಗ್ತದೆ. ಗೌರ್ಮೆಂಟ್ ವೆಹಿಕಲ್ಸು ಮಾಡ್ಕೋಬೇಕಾಗ್ತದೆ. ಕೆಲವರೆಲ್ಲ ಮಾಡ್ಕೊಂಡಿದ್ದಾರೆ, ಕೆಲವರು ಮಾಡ್ಕೊಂಡಿಲ್ಲ. ಅವ್ರ ಮೇಲೂ ಕ್ರಮ ಕೈಗೊಳ್ತೀವಿ.